ಅಯಾಜುದ್ದೀನ್ ಒಬ್ಬ ಕಲಾವಿದ, ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ವಿಶ್ವದಲ್ಲಿ ಇರುವಂಥ ಎಲ್ಲ ಕರೆನ್ಸಿಗಳಾಯಿತು, ನಮ್ಮ ಹಳೆತನ ಅಂದರೆ ನಮ್ಮ ಪೂರ್ವಜರು ಮಾಡಿದಂಥ ಕೆಲವೊಂದು ವಸ್ತುಗಳನ್ನು ಸಹ ಅವರು ಸಂಗ್ರಹ ಮಾಡಿದ್ದಾರೆ. ಕೇವಲ ಒಬ್ಬ ಆರ್ಟಿಸ್ಟ್ ಆಗಿ ಬರೀ ಪೇಂಟಿಂಗ್ ಮಾಡಿದ್ರೆ ಸಾಲದು ಅಂತ ಅವರ ಒಂದು ವಿವೇಚನೆಗೆ ಅವರು ಎಷ್ಟೊಂದು ಕಲೆಕ್ಷನ್ ಮಾಡಿದ್ದಾರೆ ಅಂತಂದರೆ, ಈಗಿನ ಪೀಳಿಗೆಗೆ ನೋಡುವಂಥದ್ದು ಬಹಳಷ್ಟು ಅವರು ತಮ್ಮ ಕಲಾಕೃತಿ ಜೊತೆಗೆ ತಾವು ಮಾಡಿದಂಥ ಕಲೆಕ್ಷನ್ ಇಲ್ಲೇ ನೋಡಿ ಎಷ್ಟೊಂದು ಕಲೆಕ್ಷನ್ಗಳಿದೆ. ಈ ಕಲೆಕ್ಷನ್ ನಾನು ಕೆಲವೊಂದು ನೋಡಿಲ್ಲ ಇಂಥ ಕಲೆಕ್ಷನ್ಗಳು. ನಾನು ಸುಮಾರಿಗೆ 67 ವರ್ಷನಾಗಿದ್ದೇನೆ. ಇಂಥ ಕಲೆಕ್ಷನ್ ಕೆಲವೊಂದು ನೋಡಿಲ್ಲ ನಾನು, ಅದನ್ನು ಸಹ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದರೆ ಈಗಿನ ಜನ್ರೇಷನ್ಗೆ ಯಾವತ್ತೂ ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂಥದ್ದು ಕಲೆಕ್ಷನ್ ಮಾಡಿದ್ದಾರೆ ಅಯಾಜುದ್ದೀನ್. ನೀವು ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್, ಆವಾಗಿನ ಅಯಾಜುದ್ದೀನ್ ಈಗಿನ ಅಯಾಜುದ್ದೀನ್ ನನ್ನನ್ನು ಮೀರಿಸಿಲ್ಲ, ನನ್ನ ಗುರುವನ್ನು ಸಹ ಮೀರಿಸಿ ಬೆಳೆದಂಥವನು. ಯಾಕಂದರೆ ಅವನು ಎಷ್ಟು ಸುಮಾರು 60-70 ಕಂಟ್ರಿ ತಿರುಗಿ ಬಂದ ನಾನು. ಅಲ್ಲೆಲ್ಲ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದ್ದಾನೆ. ಅಲ್ಲಿ ಬರುವಂಥದ್ದು ಅಲ್ಲಿನ ಕರೆನ್ಸಿಗಳನ್ನು ತಂದು ಇಲ್ಲೆಲ್ಲ ಅಂದರೆ ಈ ಭಾಗದ ಜನರಿಗೆ ವಿಶ್ವದ ಎಲ್ಲ ಕರೆನ್ಸಿಗಳನ್ನು ನೋಡಲಿಕ್ಕೆ ಸಿಗಲಿ. ಅವನ ಉದ್ದೇಶ ನಾನು ದೊಡ್ಡವನು ಅಂತಲ್ಲ, ಎಲ್ಲರಿಗೂ ನಾನು ನೋಡಿದಂಥದ್ದು ಅವರು ನೋಡಲಿ, ಅಲ್ಲಿನ ಕರೆನ್ಸಿ ಅಲ್ಲಿನ ಬೆಲೆಗಳು ಹೇಗಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಅವನು ತನ್ನ ಮನೆಯೇ ಎಷ್ಟೋ ದುಡ್ಡು ಖರ್ಚು ಮಾಡಿ ಇಂಥ ಎಕ್ಸಿಬಿಷನ್ನು ಹಾಲ್ ತಯಾರು ಮಾಡಿದ್ದಾನೆ. ಅಲ್ಲಿ ಭಾಳಷ್ಟು ನೀವು ಕರೆನ್ಸಿಗಳು ನೋಡ್ಬೇಕು. ನೀವು ಆ ಕರೆನ್ಸಿಗಳು ನೋಡ್ಲಿಕ್ಕೆ ಸಿಗಂಗಿಲ್ಲ. ಎಷ್ಟೋ ಕರೆನ್ಸಿಗಳೆಲ್ಲ ಮುಳುಗೋಗಿದೆ. ಬರೀ ಇಂಡಿಯಾದ ಕರೆನ್ಸಿ ಎಲ್ಲ, ಹೊರದೇಶದ ಕರೆನ್ಸಿಗಳೆಲ್ಲ ಕೆಲವೊಂದು ಮುಳುಗೋಗ್ಬಿಟ್ಟಿದೆ. ಅಂಥ ಕರೆನ್ಸಿ ಸಹ ಅವನು ಕಲೆಕ್ಟ್ ಮಾಡಿದ್ದಾನೆ. ನಮ್ಮ ಮೊಘಲರದು, ಆಮೇಲಿಂದ ಚಾಲುಕ್ಯರದು, ಬಾದಾಮಿರದು, ಆಮೇಲಿಂದ ನಮ್ಮ ಬೇರೆ ಬೇರೆ ಇದು ಜೋಧ್ಪುರ್ ಅಂದರೆ ಭಾರತದ ಎಲ್ಲ ನಾಣ್ಯಗಳು, ಅವಾಗೆಲ್ಲ ಕರೆನ್ಸಿ ಇರಲಿಲ್ಲ, ನಾಣ್ಯಗಳು ನಡೀತಿದ್ದು. ಕೌಡಿ, ಹುಟಿ ಕೌಡಿ, ದಮಡಿ, ಇಂಥವೆಲ್ಲ ಕಲೆಕ್ಷನ್ಗಳು. ಇವೆಲ್ಲ ನಾವು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿವಿ. ಅಂದರೆ ನಮ್ಮ ಜನ್ರೇಷನ್, ನೆಕ್ಸ್ಟ್ ಬರುವಂಥ ಜನ್ರೇಷನ್ಗೆ ಅದೇನೂ ಗೊತ್ತೇ ಇಲ್ಲ. ನಾವಿದ್ದಾಗ ಕೌಡಿದ ಬೆಲೆ ಗೊತ್ತಿದ್ದಿಲ್ಲ. ನಮ್ಮ ತಂದೆಯವರಿಗೂ ಟೈಮ್ನಲ್ಲಿ ಇತ್ತದು ಫೂಟಿ ಕೌಡಿ ಅಂತ ಹೇಳಿ. ಅವಾಗೆಲ್ಲ ಬೈತಿದ್ರು, ನೀವು ಕೌಡಿ ಕಿಮ್ಮತ್ತವು ಇಲ್ಲ ಅಂತ ಹೇಳಿ. ಅಂದರೆ ಒಂದು ಕೌಡಿ ಅಂತಂದರೆ 3 ಫೂಟಿ ಕೌಡಿ ಇದ್ದಾಗ ಒಂದು ಕೌಡಿ ಆಗ್ತಿತ್ತು. ಆ ಕೌಡಿ ಕಿಮ್ಮತ್ತಂದರೆ ನಮಗೆ ಆ ಬೆಲೆ ಇಲ್ಲ ಅಂತ ಹೇಳಿ ಅಂತಿದ್ರು. ಅದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಆದರೆ ಇವತ್ತು ಅವ್ರ ಬಳಿ ಬಂದಾಗ ಅದರದ್ದು ಬೆಲೆ ಏನಿದೆ ಅಂತ ಹೇಳಿ ಅವ್ರು ತೋರಿಸ್ಕೊಟ್ರು. ಅಂದರೆ ಹುಡುಗರಿಗೆ ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಪೂರ್ವಜರು ಮಾಡಿದಂಥ ಪ್ರತಿಯೊಂದು ವಸ್ತುಗಳನ್ನು ನೋಡಲಿಕ್ಕೆ ಅಯಾಜನ ಗ್ಯಾಲರಿಗೆ ಬಂದರೆ ಪೂರಾ ನೀವು ವಿಶ್ವವನ್ನು ನೋಡಿ ನಮ್ಮ ಪರಿಸರದಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನು ನೋಡ್ಲಿಕ್ಕೆ ಸಿಗ್ತಾವಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಇಲ್ಲಿ ಬಂದು ಇಷ್ಟು ಆನಂದ ಭರಿತನಾಗಿಬಿಟ್ಟಿನಿ ಅಂತಂದರೆ, ಜೀವನದಲ್ಲಿ ನಾನು ನೋಡಲಾರ್ದಂಥ ಇಲ್ಲೆಲ್ಲ ಇಲ್ಲಿ ಸಿಕ್ತಲ್ಲಪ್ಪ. ನಮ್ಮ ಪೂರ್ವಜರು ಮಾಡಿದಂಥ ಕೆಲವೊಂದು ವಸ್ತುಗಳು ಸಹ ನೋಡ್ಲಿಕ್ಕೆ ಸಿಕ್ತು. ಅದರ ಜೊತೆ ಅವನು ತಿರುಗಾಡಿ ಬಂದಂಥ 60 ಕಂಟ್ರಿ ಜೊತೆಗೆ 250 ಕಂಟ್ರಿದು ಪೂರಾ ಕರೆನ್ಸಿಗಳಿದೆ ಅವನ ಹತ್ರ. ಗೋಲ್ಡ್ ಕರೆನ್ಸಿ ಇದೆ, ಒಲಿಂಪಿಕ್ ಸೀರೀಸ್ ಕನೆಕ್ಷನ್ ಇದೆ, ಚೀನಾದಿದೆ, ಕೊರಿಯಾದಿದೆ, ಪ್ರತಿಯೊಂದು ಎಲ್ಲ ದೇಶದ್ದಿದೆ. ನೀವು ಬಂದು ಇಲ್ಲಿ ಒಂದ್ಸರಿ ಅಯಾಜುದ್ದೀನ್ ಅವರ ಈ ಗ್ಯಾಲರಿಗೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಎಲ್ಲರೂ ಹೊರದೇಶದ ಸಹ ಬಂದು ಇಲ್ಲಿ ಅವರು ಗ್ಯಾಲರಿಗೆ ಬಂದು ವಿಸಿಟ್ ಮಾಡ್ತಾರೆ. ಯಾಕಂದರೆ ಅವ್ರ ಬಳಿ ಬಂದರೆ ಅಂತಂದರೆ ನೀವು ಅವ್ರಿಗೆ ಪೂರಾ ಇತಿಹಾಸದ ಬಗ್ಗೆ ಸಹ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರಿಗೆ ಭಾಳ ಇತಿಹಾಸದ ಬಗ್ಗೆ ಇಂಟ್ರೆಸ್ಟ್ ಇದೆ. ಅವರು ಸುತ್ತಮುತ್ತಲೇ ಇರುವಂಥ ನಮ್ಮ ಗುಲ್ಬರ್ಗದ ಸುತ್ತಮುತ್ತ ಇರುವಂಥದ್ದು ಇತಿಹಾಸದ ಬಗ್ಗೆ ಭಾಳಷ್ಟು ಅವರು ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಭಾಳಷ್ಟು ಗೌರ್ಮೆಂಟಿಗೆ ಬರೆದು ಎಲ್ಲದ್ದು ಪ್ರಿಸರ್ವೇಷನ್ ಮಾಡಲಿಕ್ಕೆ ಅವರು ಭಾಳಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಉತ್ಸುಕರಾಗಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಅವರು ಮತ್ತೊಬ್ಬರಲ್ಲಿ ತಿಳ್ಕೊತಾರೆ. ನಾನು ದೊಡ್ಡವ ಅಂಥೇಳಿ ಅವ್ರ ಮನಸ್ಸಲ್ಲಿ ಇವತ್ತಿಗೂ ಇಲ್ಲ. ಬಟ್ ಅವರು ಒಂದು ಸ್ವಭಾವ ಬಹಳ ಉತ್ತಮವಾದ ಸ್ವಭಾವ. ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ನೀವು ಬಂದ್ರಿ ಅಂತಂದರೆ ನಿಮಗೆಲ್ಲ ಪ್ರತಿಯೊಂದು ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ, ನಿಮಗೂ ಸಹ ಯಾರು ಗೊತ್ತಿಲ್ಲ ಅದು ಅವರಿಗೂ ಸಹ ಅವರು ಭಾಳ ತಿಳಿಸ್ಲಿಕ್ಕೆ ಒಳ್ಳೆಯ ಒಂದು ಇದು ಗ್ಯಾಲರಿ ಇದೆ ಅಂಥೇಳಿ ನೀವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ. ನೀವೆಲ್ಲರೂ ಬಂದು ಒಂದ್ಸರಿ ಗ್ಯಾಲರಿ ನೋಡಬೇಕು ಅಂಥೇಳಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ.